ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನನ್ನನ್ನ ತಲುಪೋಕೆ ಭಕ್ತಿ ಡಿವೋಷನ್ ಅನ್ನೋದು ಅತಿ ಸುಲಭದ ಮಾರ್ಗ ಅಂತ. ಭಕ್ತಿನಲ್ಲಿ ಬಂದು 9 ವಿಧ ಇದೆ. ಅದನ್ನ ನಾವು ನವವಿಧ ಭಕ್ತಿ ಅಂತ ಕರಿತೀವಿ. ಈ 9 ವಿಧದ ಭಕ್ತಿಯಲ್ಲಿ ಯಾವ ಒಂದು ವಿಧದ ಭಕ್ತಿಯನ್ನ ಮಾಡಿದ್ರೂ ಕೂಡ ನಾವು ಪರಿಪೂರ್ಣತೆಯನ್ನ ಪಡ್ಕೋಬಹುದು. ನವವಿಧ ಭಕ್ತಿನಲ್ಲಿ 1ನೇದು ಬಂದು ಶ್ರವಣಂ ಅಂತ. ಶ್ರವಣಂ ಅಂದ್ರೆ ಕೇಳಿಸ್ಕೊಳ್ಳೋದು. ಯಾರ ಬಗ್ಗೆ ಕೇಳಿಸ್ಕೊಳ್ಳೋದು ಅಂತೀರಾ? ಭಗವಂತನ ನಾಮದ ಬಗ್ಗೆ ಕೇಳಿಸ್ಕೊಳ್ಳೋದು, ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದು, ಭಗವಂತನ ಲೀಲೆಗಳ ಬಗ್ಗೆ ಕೇಳಿಸ್ಕೊಳ್ಳೋದು, ಭಗವದ್ಗೀತೆ ಭಾಗವತ ಅಂತ ಗ್ರಂಥಗಳ ಬಗ್ಗೆ ಕೇಳಿಸ್ಕೊಳ್ಳೋದು. ಇದೆಲ್ಲ ಬಂದು ಶ್ರವಣಮಲ್ಲೇ ಬರುತ್ತೆ. ಈ ಶ್ರವಣಂ ಅಂದ್ರೆ ಕೇಳಿಸ್ಕೊಳ್ಳೋದ್ರಲ್ಲಿ ಪರಿಪೂರ್ಣತೆಯನ್ನ ಹೊಂದಿದ ಒಬ್ಬ ಭಕ್ತನ ಉದಾಹರಣೆ ಅಂತ ಅಂದ್ರೆ ಅದು ಪರೀಕ್ಷಿತ ಮಹಾರಾಜರು. ಯಾವಾಗ ಪರೀಕ್ಷಿತ್ ಮಹಾರಾಜರು ಗೊತ್ತಾಗುತ್ತೆ ನಾನು ಶಾಪದಿಂದ 7 ದಿವಸದಲ್ಲಿ ಸತ್ತೋಗ್ತೀನಿ ಅಂತ, ಆಗ ಇಮಿಡಿಯೇಟ್ಲಿ ಅವರು ಭಾಗವತ ಶ್ರವಣವನ್ನ 7 ದಿವಸ ಕಂಟಿನ್ಯೂಯಸ್ ಆಗಿ ಮಾಡ್ತಾರೆ. ಇನ್ನೊಬ್ಬ ಭಕ್ತರ ಉದಾಹರಣೆ ಕೊಡ್ಬೇಕು ಅಂತ ಅಂದ್ರೆ ಅದು ಸಾಕ್ಷಾತ್ ರುಕ್ಮಿಣಿ ದೇವಿ. ಅವರು ಯಾವತ್ತೂ ಕೃಷ್ಣನನ್ನ